ಒಂದು ಸಮೃದ್ಧವಾದ ಮನೆ ಹೇಗಿರಬೇಕು? ನೀವು ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಎಲ್ಲ ದವಸ ಧಾನ್ಯಗಳು ತುಂಬಿರಬೇಕು. ನಮ್ಗೆ ಬೇಕಾದಂಥದ್ದೆಲ್ಲವೂ ಸಿಗುವಂತಿರಬೇಕು. ನಮಸ್ಕಾರ ಸ್ನೇಹಿತರೆ. ಒಂದು ಸಮೃದ್ಧವಾದ ಮನೆ ಹೇಗಿರಬೇಕು? ನೀವು ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಎಲ್ಲ ದವಸ ಧಾನ್ಯಗಳು ತುಂಬಿರಬೇಕು. ನಮ್ಗೆ ಬೇಕಾದಂಥದ್ದೆಲ್ಲವೂ ಸಿಗುವಂತಿರಬೇಕು. ಮನೆಯಲ್ಲಿ ಎಲ್ಲ ವಸ್ತುಗಳಿರಬೇಕು ಅನ್ನತಕ್ಕಂಥ ಕಲ್ಪನೆ ಇದೆ ಅಲ್ವಾ? ಇದೂ ಕೂಡ ಸತ್ಯ. ಆದರೆ ಒಂದು ಮನೆಯಲ್ಲಿ ನೆಮ್ಮದಿ ಇದೆ, ಅಲ್ಲಿ ಸಂತೋಷ ಇದೆ, ಆನಂದವಿದೆ ಅನ್ಬೇಕಾದ್ರೆ ಆ ಮನೆಯಲ್ಲಿ ಇಬ್ಬರು ಸಮೃದ್ಧವಾಗಿರಬೇಕು. ಯಾರು? ದಂಪತಿಗಳು, ಗಂಡ ಮತ್ತು ಹೆಂಡತಿ. ಮನೆಯಲ್ಲಿ ಗಂಡ ಪದೇ ಪದೇ ಜಗಳ ಮಾಡ್ತಾ ಇದ್ದಾನೆ, ಪದೇ ಪದೇ ಕೋಪ ಮಾಡ್ಕೋತಾ ಇದ್ದಾನೆ, ಆದರೂ ಕೇಳಿದ್ದೆಲ್ಲ ತಂದು ಕೊಡ್ತಾನೆ. ಮನೆಯಲ್ಲಿ ಹೆಂಡತಿ ಪದೇ ಪದೇ ಕೋಪ ಮಾಡ್ಕೊತಾಳೆ, ಅವಳು ತುಂಬ ಕಿರ್ಚಾಡ್ತಾಳೆ, ಆದರೂ ಮನೇನ ಚೆನ್ನಾಗಿ ನೋಡ್ಕೊತಾಳೆ. ಅಲ್ಲಿ ಸಮೃದ್ಧಿ ಇಲ್ಲ. ಯಾಕೆಂದರೆ ಯಾವುದೇ ವ್ಯಕ್ತಿ ಅಲ್ಲಿ ಕೋಪ ಮಾಡಿಕೊಂಡ ಅಂದರೆ ಎರಡು ಕಾರಣಗಳಿರುತ್ತೆ. ಮೊದಲನೇದು, ಅವನು ತುಂಬ ಪರ್ಫೆಕ್ಷನ್ ಇಷ್ಟಪಡ್ತಾನೆ. ಎರಡನೇದು, ಅವನು ತುಂಬ ವೀಕ್ ಆಗಿರ್ತಾನೆ. ಯಾರು ತುಂಬ ವೀಕ್ ಆಗಿರ್ತಾರೋ ಮನೆಯಲ್ಲಿ ಅವರು ತುಂಬ ಕಿರ್ಚಾಡ್ತಾರೆ. ತಮ್ಮ ತನವನ್ನು ತೋರಿಸ್ಕೋಬೇಕು, ನಾನು ಗ್ರೇಟ್ ಅಂತ ಹೇಳ್ಕೋಬೇಕು, ನಾನು ಇಲ್ಲಿ ಗಟ್ಟಿ ಅಂತ ತೋರಿಸ್ಬೇಕು. ಅದಕ್ಕೆ ಅವನು ಪದೇ ಪದೇ ಕಿರ್ಚಾಡ್ತಾ ಇರ್ತಾನೆ. ಮನೆ ಯಜಮಾನ ನಿಮ್ಮ ಮೇಲೆ ಕಿರ್ಚಾಡ್ತಾ ಇದ್ದಾನೆ ಅಂದರೆ ಅವನು ವೀಕ್ ಆಗಿದ್ದಾನೆ ಅಂತ ಅರ್ಥ. ಇನ್ನು ಕೆಲವರು ಕೋಪ ಮಾಡ್ಕೊತಾರೆ ಮನೆಯನ್ನು ಸರಿ ಮಾಡಬೇಕು ಅಂತ. ಆ ಕೋಪದಿಂದ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಸಂದರ್ಭಗಳು ಬದಲಾದರೆ, ಪರಿಸ್ಥಿತಿಗಳು ಬದಲಾದರೆ ಅದು ಸಾತ್ವಿಕವಾದ ಕೋಪ. ಕೋಪ ಯಾವ ರೀತಿ ಇರಬೇಕು ಅಂದರೆ ಗುರುವಿನ ರೀತಿ ಇರಬೇಕು. ಗುರುಗಳೇನು ಮಾಡ್ತಾರೆ, ಶಿಷ್ಯರ ಮೇಲೆ ಕೋಪ ಮಾಡ್ಕೊತಾರೆ, ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತಾರೆ, ಅವನು ಸರಿ ಹೋಗ್ಲಿ ಅಂತ. ಆಮೇಲೆ ಅದನ್ನು ಮರ್ತು ಬಿಡ್ತಾರೆ. ನೆಕ್ಸ್ಟ್ ಡೇ ಅವನನ್ನು ಪ್ರೀತಿಸ್ತಾರೆ. ನೆಕ್ಸ್ಟ್ ಡೇ ಪುನಃ ಅವನ ಶಿಷ್ಯ ಮಾತ್ರ. ಆ ಕ್ಷಣ ಕೆಲವಾರು ಬದಲಾವಣೆಗಳನ್ನು ತರೋಕ್ಕೋಸ್ಕರ ಅವರು ತುಂಬ ಕೋಪನ ತೋರಿಸ್ತಾರೆ. ಸೊ ಕೋಪ ಯಾವ ರೀತಿ ಇರಬೇಕಪ್ಪ ಅಂದರೆ ಗುರುವಿನ ರೀತಿ ಇರಬೇಕು. ಕೋಪನ ತೋರಿಸ್ಬೇಕು, ಕೋಪನ ಮಾಡ್ಕೋಬಾರ್ದು. ಇದು ತುಂಬ ಮುಖ್ಯ. ನಾವೇನು ಮಾಡ್ತೀವಿ, ಯಾವುದೇ ಕೋಪಗಳು ಬಂದಾಗ ನಾವು ಕೋಪನ ಮಾಡ್ಕೊಂಡ್ಬಿಡ್ತೀವಿ, ಮನಸ್ಸಲ್ಲಿ ಇಟ್ಕೊಂಡು ಕುದೀತಾ ಇರ್ತೀವಿ, ಅದನ್ನ ಹಾಗೆ ಕ್ಯಾರಿ ಮಾಡ್ತಾ ಇರ್ತೀವಿ. ಆಗ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತೆ. ಅದು ಸಾತ್ವಿಕವಾದ ಕೋಪ ಅಲ್ಲ, ಅದು ತಾಮಸಿಕ ಕೋಪ. ನಿನ್ನ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ಬೇರೆಯವರ ನೆಮ್ಮದಿಯನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಕೋಪದಲ್ಲಿ ವಿಧಗಳನ್ನು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಇಲ್ಲಿ ಕೋಪ ಮಾಡ್ಕೊತಾ ಇದ್ದೀನಿ, ಎಷ್ಟೊಂದು ಬದಲಾವಣೆನ ತರ್ತೀನಿ, ಆ ಬದಲಾವಣೆಯಿಂದ ಈ ಮನೆಯಲ್ಲಿ ಎಷ್ಟು ನೆಮ್ಮದಿ ಬರುತ್ತೆ ಅನ್ನತಕ್ಕಂಥ ಅರಿವು ಅಂದರೆ ಜ್ಞಾನ ಇದ್ದರೆ, ಆ ಮನೆಯ ಒಡತಿ ಅಥವಾ ಒಡೆಯನಿಗೆ ಆ ಜ್ಞಾನವಿದ್ದರೆ ಅಲ್ಲಿ ಸಮೃದ್ಧಿ ಬೆಳೆಯುತ್ತೆ. ಯಾಕೆಂದರೆ ತಪ್ಪುಗಳು ಸಹಜವಾಗಿ ಗೊತ್ತಿಲ್ಲದೆ ನಡೀತಾ ಇರ್ತವೆ. ಆ ತಪ್ಪುಗಳನ್ನು ಸರಿ ಮಾಡಿ ಗುರುವಿನ ರೀತಿ ಕೋಪವನ್ನು ತೋರಿಸಿ ಕೋಪವನ್ನು ಸಾತ್ವಿಕಗೊಳಿಸಬೇಕು. ಅದು ಸಮೃದ್ಧಿ ಮನೆಯ ಮೊದಲ ಲಕ್ಷಣ. ನೋಡಿ, ಇದೆಲ್ಲ ಕೋಪದ ಬಗ್ಗೆ ಹೇಳಬೇಕಾದ್ರೆ ಹಿಂದಿನ ಕಾಲದಿಂದನೂ ಕೂಡ ಕೆಲವರ ಕಥೆಗಳನ್ನು ಹೇಳ್ತಾ ಇದ್ರು. ಒಂದ್ಸರಿ ಮಹಾನ್ ಮಹರ್ಷಿ ತಪಸ್ಸಿಗೆ ಕಾಡಿಗೆ ಹೋಗ್ಬೇಕಾದಾಗ ಅಲ್ಲಿ ಒಂದು ನಾಗರ ಹಾವು ಬರುತ್ತೆ. ನನ್ನನ್ನೆಲ್ಲ ತುಂಬ ಕೆಟ್ಟದಾಗಿ ನೋಡ್ತಾ ಇರ್ತಾರೆ, ನನ್ನ ಸಾಯಿಸೋಕ್ಕೆಲ್ಲ ಬರ್ತಾರೆ, ನಾನು ಏನು ತಪ್ಪು ಮಾಡಿದ್ದೀನಿ, ನನ್ನ ಪಾಡು ನಾನು ಇರ್ತೀನಿ, ಯಾಕೆ ನಾನು ಕೆಟ್ಟದಾಗಿ ನೋಡ್ತಾರೆ ಅಂತ ಹಾವು ಕೇಳುತ್ತೆ. ಅದಕ್ಕೆ ಆ ಮಹಾನ್ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ನೀನು ಯಾರಿಗೂ ಕಚ್ಚಬೇಡ, ನೀನು ಯಾರ ತಂಟೆಗೂ ಹೋಗ್ಬೇಡ, ನೀನು ಏನನ್ನೂ ಮಾಡಬೇಡ, ನಿನ್ನ ಪಾಡ್ಲಿ ಧ್ಯಾನ ಮಾಡಿಕೊಂಡು ಆರಾಮಾಗಿ ಇರು ಅಂತ
ಮಹರ್ಷಿಗಳು ಅದಕ್ಕೆ ಜ್ಞಾನೋಪದೇಶ ಮಾಡ್ತಾರೆ. ಸೊ ಇವ್ರು ಹೋದ್ರು, ತಪಸ್ ಮುಗಿಸ್ಕೊಂಡು ಬಂದರು. ಆಗ ಹಾವಿನ ಮೇಲೆ ರಕ್ತ ಸೋರ್ತಾ ಇರುತ್ತೆ. ಎಲ್ಲರ ಕಲ್ಲಲ್ಲಿ ಹೊಡೆದ್ಬಿಟ್ಟಿರ್ತಾರೆ. ಅಲ್ಲಿ ಕುರಿಗಾಯಿಗಳು ಅವರು ಇವರು ದನ ಮೇಸರೆಲ್ಲ ಬಂದವರೆಲ್ಲ. ಆಗ ಕೇಳ್ತಾರೆ ಸ್ವಾಮೀಜಿಗಳು, ಯಾಕೆ ಈ ರೀತಿ ಬಿದ್ದಿದೆ ನೀನು ಅಂದಾಗ ಹಾವು ಹೇಳುತ್ತೆ, ನೀವು ಹೇಳ್ದಲ್ಲ ಯಾರಿಗೂ ಏನೂ ಮಾಡಬೇಡ ಅಂತ, ನನ್ನ ಪಾಡು ನಾನು ಸೈಲೆಂಟಾಗಿದ್ದೆ, ಆಗೆಲ್ಲ ನನ್ನ ಕಲ್ಲು ಹೊಡೆದ್ರು, ಅದಕ್ಕೆ ರಕ್ತ ಬಂದಿದೆ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿಗಳು ಹೇಳ್ತಾರೆ, ನೋಡಪ್ಪ ನಾನು ಕಚ್ಚಬೇಡ, ನೀನು ಮಾಡಬೇಡ ಅಂತ ಹೇಳಿದೆ, ಆದ್ರೆ ನೀನು ಬುಸ್ ಕುಟ್ಬೇಕಾಗಿತ್ತು ಅಂತ. ನೋಡಿ, ಸರಳವಾಗಿ ಕಥೆ ಹೇಳೋದು, ನೀನು ಬುಸ್ಸನ್ನು ಕಚ್ಚಬೇಡ. ಆಗ ಜನ ಓಡೋಗ್ತಾರೆ, ಆವಾಗ ಏನೂ ಆಗ್ತಾ ಇರಲಿಲ್ಲ ಅಂತ. ಹಾಗೆ ಬದುಕಿನಲ್ಲಿ ಸುಮ್ಮನೆ ಸಾತ್ವಿಕವಾಗಿ ಸೆಲೆಕ್ಟಾಗಿ ಇರಬೋದಲ್ಲ, ಕೋಪನ ತೋರಿಸು, ಕೋಪನ ಮಾಡ್ಕೋಬೇಡ. ನೆಕ್ಸ್ಟು ತುಂಬ ಅದ್ಭುತವಾದ ವಿಚಾರ ಅಂದರೆ, ಮನೆಯಲ್ಲಿ ಸಮೃದ್ಧಿ ತುಂಬಿದೆ ಅನ್ನಬೇಕಾದ್ರೆ ಮೊದಲ ಲಕ್ಷಣ ಪ್ರೀತಿ, ಗೌರವ. ನೀನು ಮನೆಗೆ ಎಂಟ್ರಾದರೆ ಮನೆಯ ಯಜಮಾನನ ಮೇಲೆ ಪ್ರೀತಿ ಬರಬೇಕು, ಅವ್ರ ಮೇಲೆ ಗೌರವ ಬರಬೇಕು. ಯಜಮಾನ ಯಾರ ಮೇಲೂ ಕೂಡ ದಬ್ಬಾಳಿಕೆ ಮಾಡಬಾರ್ದು, ಭಯವನ್ನು ಹುಟ್ಟಿಸಬಾರದು. ಯಾರ ಮನೆಯಲ್ಲಿ ಭಯ ಇರುತ್ತೋ ಅಲ್ಲಿ ಪ್ರೀತಿ ಇರಲ್ಲ, ಎಲ್ಲಿ ಭಯ ಇರುತ್ತೋ ಅಲ್ಲಿ ಗೌರವ ಇರಲ್ಲ, ಅಲ್ಲಿ ಸಹಜವಾದ ಬಾಳ್ವೆ ಇರಲ್ಲ. ತುಂಬ ಜನ ಹೆಂಡತಿಯರು ಏನು ಮಾಡ್ತಾರೆ, ಗಂಡನಿಗೆ ಎದ್ರುಕೊಂಡು ಬದುಕ್ತಾ ಇರ್ತಾರೆ. ತುಂಬ ಜನ ಗಂಡಂದ್ರೆ ಹೆಂಡತಿಯರಿಗೆ ಎದ್ರುಕೊಂಡು ಬದುಕ್ತಾ ಇರ್ತಾರೆ. ಎಲ್ಲಿ ಭಯ ಇದೆಯೋ ಅಲ್ಲಿ ನಿಜವಾದ, ಪವಿತ್ರವಾದ, ಸಹಜವಾದ ಪ್ರೀತಿ ಬರುವುದಿಲ್ಲ. ಬೈಕೋಸ್ಕರ ಗೌರವಿಸ್ತಾ ಇರ್ತಾರೆ, ಪ್ರೀತಿಸ್ತಾ ಇರ್ತಾರೆ, ಅದು ಪ್ರೀತಿಯಲ್ಲ. ಸಹಜವಾದ ಪ್ರೀತಿ ಅಂದರೆ ಅಲ್ಲಿ ಭಯ ಇರಬಾರ್ದು. ಸೊ ಮನೆಗೆ ಎಂಟ್ರಿ ಆದರೆ, ಮನೆಯಲ್ಲಿ ಇದ್ದರೆ ಮನಸ್ಸು ಅರಳಬೇಕು. ನೋಡಿ, ಯಾಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬರು ಪ್ರೀತಿಗೋಸ್ಕರನೇ ಹೋರಾಟ ಮಾಡ್ತಾ ಇರ್ತಾರೆ. ಪ್ರೀತಿಗೋಸ್ಕರನೇ ಈ ಭೂಮಿ ಮೇಲೆ ಎಷ್ಟೊಂದು ಸಮಸ್ಯೆ, ಯುದ್ಧಗಳು ನಡೆದಿದೆ, ಎಷ್ಟೊಂದು ಸಮಸ್ಯೆಗಳು ಉಂಟಾಗಿದೆ. ಈಗ ಸಹಜವಾಗಿ ನಾವೆಲ್ಲ ನೋಡ್ತಾ ಇರ್ತೀವಿ. ಈ ಸಿನಿಮಾಗಳಲ್ಲಿ ನೋಡಬೇಕು, ಪ್ರೀತಿ ಇಲ್ಲದ ಸಿನಿಮಾವೇ ಇಲ್ಲ. ಯಾವುದೇ ಆ್ಯಂಗಲ್ ಆದರೆ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರತಿಯೊಬ್ಬರು ಪ್ರೀತಿಯನ್ನು ಬಯಸ್ತಾರೆ. ಯಾಕೆ ಅಂದರೆ ಅವನೇ ಪ್ರೀತಿಯಿಂದ ತುಂಬೋಗಿರ್ತಾನೆ. ಆದರೆ ಆ ಪ್ರೀತಿಗೆ ಗೌರವ ಮತ್ತು ಆ ಪ್ರೀತಿಯನ್ನು ಗುರುತಿಸುವ ಮನೆಗಳು ಬೇಕು. ಸೊ ಲವ್ ಈಸ್ ಅನ್ಕಂಡೀಷನಲ್ ಅಂತ ಕರೀತಾ ಇರ್ತಾರೆ. ಪ್ರೀತಿಗೆ ಯಾವುದೇ ರೀತಿಯಾದ ಕಂಡೀಷನ್ ಇಲ್ಲ. ಆದರೆ ಆ ಸಹಜವಾದ ಪ್ರೀತಿ ನಿಮ್ಮ ಮನೆಯಲ್ಲಿ ತುಂಬಬೇಕು ಅಂದರೆ ಅಲ್ಲಿ ಭಯವಿರಬಾರದು, ಗೌರವ ಇರಬೇಕು. ಸೊ ಈ ಭಯ ಮತ್ತು ಗೌರವ ಎರಡೂ ಹೋಗ್ಬೇಕಾದ್ರೆ ಅವನಿಗೆ ಜ್ಞಾನವಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಲಿಂಕ್ ಇದೆ ಅಂತ. ಅವನಿಗೆ ಜ್ಞಾನವಿರಬೇಕು, ಜಗತ್ತಿನ ಜ್ಞಾನವಿರಬೇಕು, ಸಂಸಾರದ ಜ್ಞಾನವಿರಬೇಕು, ಜವಾಬ್ದಾರಿಗಳ ಜ್ಞಾನವಿರಬೇಕು, ಆಧ್ಯಾತ್ಮಿಕವಾದ ಜ್ಞಾನವಿರಬೇಕು. ತಾನು ಯಾವ ದಿಸೆಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಮನೆಯನ್ನು ಕಾಪಾಡೋಕ್ಕೋಸ್ಕರವಾಗಿ ಅನ್ನತಕ್ಕಂಥ ಅರಿವಿರಬೇಕು. ನೀನು ತಪ್ಪು ಕೆಲಸಗಳನ್ನು ಮಾಡ್ಕೊಳ್ಳೋದು, ಭ್ರಷ್ಟಾಚಾರದಿಂದ ನೀನು ಹಣ ಎಲ್ಲ ಸಂಪಾದನೆ ಮಾಡ್ಕೊಂಡು ಏನೇನೆಲ್ಲ ಮಾಡ್ಕೊಂಡಿದ್ರು ಕೂಡ ಅದು ಒಂದು ವ್ಯಾವಹಾರಿಕವಾದ, ಭೌತಿಕವಾದ ಸಂಸಾರವಾಗುತ್ತೆ ಹೊರತು ಸಂತೋಷಕರವಾದ, ಆನಂದದಾಯಕರವಾದ, ತೃಪ್ತಿದಾಯಕವಾದ ಬದುಕು ಆಗೋದಿಲ್ಲ. ಯಾವಾಗ ಸತ್ಯ ಮಾರ್ಗದಲ್ಲಿ ನೀನು ದುಡಿದಿರ್ತೀಯೋ ಆಗ ಮನಸ್ಸಿನಲ್ಲಿ ತುಂಬ ಆನಂದ ಇರುತ್ತೆ. ನೀನು ಅಸತ್ಯ ಮಾರ್ಗದಿಂದ ಸಂಪಾದನೆ ಮಾಡಿ ಮನೆಯಲ್ಲಿ ಸಮೃದ್ಧಿಯನ್ನು ತರ್ತೀನಿ ಅಂತ ನೀನು ಹೋದರೆ ಅಲ್ಲಿ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸಿನಲ್ಲಿ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ, ಅಪರಾಧ ಮನೋಭಾವ ಕಾಡ್ತಾ ಇರುತ್ತೆ. ಆ ಭಾವದಲ್ಲಿ ಪವಿತ್ರವಾದ ಪ್ರೀತಿ, ಪವಿತ್ರವಾದ ಬಾಂಧವ್ಯ, ಪವಿತ್ರವಾದ ಚಿಂತನೆಗಳು ಬರುವುದಿಲ್ಲ. ಅದಕ್ಕೆ ತುಂಬ ಜನ ಶ್ರೀಮಂತರಾಗಿರ್ತಾರೆ, ಅನ್ಕೋತಾರೆ ಏನಪ್ಪ ಅವ್ರಿಗೆ ಎಲ್ಲ ಇದೆ ಅಂತ. ಆದರೆ ಅವರಿಗೆ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಯಾಕೆಂದರೆ ಆ ಏನು ಸಮೃದ್ಧಿಯನ್ನು ಪಡಿಬೇಕು ಅಂತ ಸಂಪತ್ತನ್ನು ಗಳಿಸ್ತಾ ಇರ್ತಾರೋ ಆ ಸಂಪತ್ತಿನ ಮಾರ್ಗ ಸರಿ ಇರೋದಿಲ್ಲ. ಸೊ ನಿನ್ನ ಗಳಿಸುವ ಮಾರ್ಗ ಸರಿಯಾಗಿದ್ದರೆ ಆಗ ಮನಸ್ಸು ಕ್ಲಿಯರ್ ಆಗಿರುತ್ತೆ. ಆಗ ಅಲ್ಲಿ ಸಹಜವಾದ ಗೌರವ, ಪ್ರೀತಿ, ಪ್ರೇಮ ಬರುತ್ತೆ. ನೋಡಿ, ಇಲ್ಲಿ ಪ್ರೇಮ ಅಂತ ಬಂದಾಗ ಇನ್ನೊಂದು ಚಿಂತನೆ ಮಾಡಿ ನೋಡಿ. ಎಷ್ಟೋ ಜನರಲ್ಲಿ ಈ ಪ್ರೇಮದ ಅನುಭವವೇ ಆಗಿರುವುದಿಲ್ಲ. ಪ್ರೇಮದ ಅನುಭವಕ್ಕೆ ಯಾವುದೇ ಭೇದಗಳಿಲ್ಲ, ಯಾವುದೇ ಬಂಧನಗಳಿಲ್ಲ. ಆ ಪ್ರೇಮ ಎಷ್ಟೊಂದು ಸೊಗಸಾಗಿರುತ್ತೆ ಅಂದರೆ ಶ್ರೀಕೃಷ್ಣ ರಾಧೆಯನ್ನು ಪ್ರೀತಿಸುವ ರೀತಿ. ಕೃಷ್ಣನಿಗೆ 8 ಜನ ಹೆಂಡತಿರಿದ್ರು.
ರಾಧೆಗೂ ಕೂಡ ಮದುವೆ ಆಗಿತ್ತು, ಆದರೆ ಅವರಿಬ್ಬರಿಗೂ ಯಾವುದೇ ರೀತಿಯಾದ ಒಂದು ಸಂಬಂಧಗಳಿರಲಿಲ್ಲ. ಅಂದರೆ ಲೀಗಲಾಗಿ ಅವ್ರು ಮದುವೆ ಆಗಿರಲಿಲ್ಲ, ಆದರೆ ಅದ್ಭುತವಾದ ಪ್ರೇಮ ಇತ್ತು. ಅದನ್ನು ಯಾವುದೇ ದೇವಸ್ಥಾನಗಳಲ್ಲಿ ರಾಧಾ ಕೃಷ್ಣ ಅಂತ ಕರೀತಾರೆ. ಎಲ್ಲೂ ಕೂಡ ರುಕ್ಮಿಣಿ ಕೃಷ್ಣ, ಸತ್ಯಭಾಮ ಕೃಷ್ಣ, ಬೇರೆ ಇನ್ಯಾರೋ ಕೃಷ್ಣ ಅಂತ ಕರೆಯೋದೇ ಇಲ್ಲ. ದೇವಸ್ಥಾನಗಳು ಇರೋದೇ ರಾಧಾ ಕೃಷ್ಣ. ಅಂದರೆ ಅಲ್ಲಿ ಅನ್ಕಂಡೀಷನಲ್ ಲವ್ ಇತ್ತು, ಅಂದರೆ ಪ್ರೇಮ ಇತ್ತು, ಅದ್ಭುತವಾದ ಪ್ರೀತಿ ಇತ್ತು, ಅದ್ಭುತವಾದ ಸ್ನೇಹ ಇತ್ತು. ಅವ್ರು ಒಬ್ರಿಗೊಬ್ರಿಗೆ ತ್ಯಾಗ ಮಾಡೋಕ್ಕೆ ಅವರು ಸಿದ್ಧರಾಗಿದ್ದರು. ಸೊ ನನ್ನ ಸಂಬಂಧಗಳಲ್ಲಿ ಈ ರೀತಿಯಾದ ಚಿಂತನೆ ಇರಬೇಕು. ಗಂಡನೇ ಆಗಲಿ, ಹೆಂಡತಿನೇ ಆಗಲಿ, ಮಕ್ಕಳೇ ಆಗಲಿ, ಅವರ ಆನಂದಕ್ಕೋಸ್ಕರವಾಗಿ, ಅವರ ನೆಮ್ಮದಿಗಾಗಿ ನನ್ನಿಂದ ಏನು ನಾನು ತ್ಯಾಗ ಮಾಡಬಲ್ಲೆ, ತ್ಯಾಗದ ಮನೋಭಾವ ಇರಬೇಕು. ಆಗ ಅದು ಪ್ರೇಮವಾಗತ್ತೆ. ಸೊ ರಾಧಾಕೃಷ್ಣರಲ್ಲಿ ಒಬ್ಬರಿಗೊಬ್ಬರಿಗೂ ತ್ಯಾಗ ಮಾಡೋಕ್ಕೆ ತಯಾರಾಗಿದ್ದರು. ಸಂಬಂಧಗಳನ್ನು ಮೀರಿ ಅವರ ಭಾವನೆಗಳು ಬೆಸೆದಿದ್ದು. ಸೊ ಸಾಮಾಜಿಕ ವ್ಯವಹಾರ, ಸಂಸಾರ ಇದೇನೇನಿದೆಯೋ ಅದೆಲ್ಲವನ್ನು ಮೀರಿ ಅವರಲ್ಲಿ ಅದ್ಭುತವಾದ ಪ್ರೇಮ ಇತ್ತು. ಅದಕ್ಕೆ ಆ ಪ್ರೇಮವನ್ನು ಸಂಸಾರದಲ್ಲಿ ಯಾರು ಅನುಭವಿಸ್ತಾರೋ ಅದು ಸಮೃದ್ಧವಾದ ಮನೆ. ಸಮೃದ್ಧವಾದ ಮನೆ ಅಂದರೆ ಹೀಗಿರಬೇಕು. ಮನೇಲಿ ಏನು ಸೋಫಾ ಸೆಟ್, ದೊಡ್ಡ ದೊಡ್ಡ ಟಿ ವಿ, ಫ್ರಿಡ್ಜು, ಅದು ಇದು ಬೇಕಾಷ್ಟು ಒಡವೆಗಳು, ರೇಷ್ಮೆ ಸೀರೆಗಳು ಎಲ್ಲವೂ ಇರೋದು ಸಮೃದ್ಧಿ ಅಲ್ಲ. ಸೊ ಈ ದಿಸಿನಲ್ಲಿ ನಮ್ಮ ಸಂಬಂಧಗಳನ್ನು ಸುಧಾರಿಸ್ಕೊಂಡು ಹೋಗಬೇಕು. ಸೊ ಸರಳವಾಗಿ ನಾನು ಹೇಳಬೇಕು ಅಂದರೆ, ಯಾರ ಮನೆಯಲ್ಲಿ ಸಂಬಂಧಗಳಲ್ಲಿ ಕೋಪ ಇರುತ್ತೋ ಅಲ್ಲಿ ಸಮೃದ್ಧಿ ಇಲ್ಲ. ಯಾರ ಮನೆಯಲ್ಲಿ ಗೌರವವಿಲ್ಲವೋ ಸಂಬಂಧಗಳಿಗೆ, ಮಾತುಗಳಿಗೆ, ಅಲ್ಲಿ ಸಮೃದ್ಧಿ ಇಲ್ಲ. ಎಲ್ಲಿ ಪ್ರೇಮವಿಲ್ಲವೋ, ಎಲ್ಲಿ ಪ್ರೀತಿ ಇಲ್ಲವೋ, ಎಲ್ಲಿ ತ್ಯಾಗದ ಮನೋಭಾವವಿಲ್ಲವೋ ಆ ಮನೆಯಲ್ಲಿ ಸಮೃದ್ಧಿ ಇಲ್ಲ. ನಾವು ಕೇವಲ ಪ್ರಾಣಿಗಳ ರೀತಿ ಬದುಕ್ತಾ ಇರ್ತೀವಿ. ಈಗ ಪ್ರಾಣಿಗಳಿಗೂ ಮಕ್ಕಳಾಗ್ತವೆ, ನಮಗೂ ಮಕ್ಕಳಾಗ್ತವೆ. ಅವು ತಿಂತವೆ, ನಾವು ತಿಂತೀವಿ. ಬದುಕು ಏನಿದೆ, ಅವು ಸ್ವಲ್ಪ ದಿನ ಬದುಕಿರ್ತವೆ, ನಾವು ಸ್ವಲ್ಪ ದಿನ ಬದುಕಿರ್ತೀವಿ. ಇದು ಬದುಕು ಅಲ್ಲ. ಯಾಕೆಂದರೆ ಪ್ರಾಣಿಗಳಿಗೆ ವಿವೇಕವಿಲ್ಲ, ಪ್ರಾಣಿಗಳಿಗೆ ಜ್ಞಾನವಿಲ್ಲ, ಪ್ರಾಣಿಗಳಿಗೆ ಸಂಗ್ರಹಿಸುವ ಗುಣವಿಲ್ಲ. ಸೊ ನಮ್ಮಲ್ಲಿ ಎಲ್ಲವೂ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಾವೊಂದು ಸಾರ್ಥಕವಾದ ಬದುಕನ್ನು ಸಾಗಿಸ್ಬೇಕಾದ್ರೆ ಈ ಚಿಂತನೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಈ ಗುಣಗಳನ್ನು ಸರಿ ಮಾಡ್ಕೊಳ್ಳಿ ಇದ್ದರೆ ಆಗ ಆ ಮನೆಯಲ್ಲಿ ಸಂತೋಷ ಇರುತ್ತೆ, ಸಮೃದ್ಧಿ ಇರುತ್ತೆ. ವಸ್ತುಗಳಿಂದ ಸಮೃದ್ಧಿ ಅಲ್ಲ, ಹಣದಿಂದ ಸಮೃದ್ಧಿ ಅಲ್ಲ, ಸೊ ಅಂತಸ್ತಿನಿಂದ ಸಮೃದ್ಧಿ ಅಲ್ಲ. ಸಮೃದ್ಧಿ ಮನೆಯಲ್ಲಿರಬೇಕು, ಮನಸ್ಸಿನಲ್ಲಿರಬೇಕು, ಸಂಬಂಧಗಳಲ್ಲಿರಬೇಕು. ಬದುಕು ಸೊಗಸಾಗತ್ತೆ. ನೆನ್ಪಿಟ್ಕೊಳ್ಳಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.